ದಾಟು ಯೋಜನೆ ಬಗ್ಗೆ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಇನ್ನು ತಮಿಳುನಾಡು ಸ್ಟೇಟ್ ವೇಕೆಂಟ್ ಆಗಿದೆ. ರಾಜ್ಯ ಸರ್ಕಾರದ ಮೇಲೆ ಮಾತ್ರ ಜವಾಬ್ದಾರಿ ಯೋಜನೆ ಜಾರಿಗೆ. ಆ ಬಗ್ಗೆ ಈ ಮೇಕೆದಾಟು ಯೋಜನೆ ಬಗ್ಗೆ ಹಿಂದೆ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳ್ತಿದ್ರು, ಇದಕ್ಕೆ ಈ ಮೇಕೆದಾಟು ಯೋಜನೆ ಮಾಡೋಕ್ಕೆ ಯಾರಿಗೂ ಪರ್ಮಿಷನ್ ಬೇಕಾಗಿಲ್ಲ ಅಂಥೇಳಿ, ನಮ್ಮ ರಾಜ್ಯದೊಳಗೆ ನಾವು ಮಾಡ್ಕೊತೀವಿ ಅಂಥೇಳಿ. ಒಟ್ಟೆ ಮೇ ಬಿ ಈಗ ತಮಿಳುನಾಡು ಅದು ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಈಗ ಮಾನ್ಯ ಸುಪ್ರೀಂ ಕೋರ್ಟ್ನವರು ಸಹಿತಕ್ಕೆ ಒಂದು ತೀರ್ಪು ಕೊಟ್ಟಿದ್ದಾರೆ. ಏನಂದರೆ ಈ ಮೇಕೆದಾಟು ಯೋಜನೆ ಅದರಿಂದ ನೀರಿನ ಹಂಚಿಕೆಯಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ತಮಿಳುನಾಡಿಗೆ ಏನೊಂದು ಹಂಚಿಕೆ ಆದ ರೀತಿ ನೀರು ಬಿಡುವಂಥದ್ದು ಅದು ಹಕ್ಕಿದ್ದೇ ಇದೆ. ಅದಕ್ಕೆ ವ್ಯತಿರಿಕ್ತ ಆಗೋದಿಲ್ಲ ಕಾಣೋ ಸಲುವಾಗಿ ಈ ಮೇಕೆದಾಟು ಯೋಜನೆಗೆ ತಕರಾರು ಮಾಡಬಾರ್ದು ಅಂಥೇಳಿ ಅವ್ರ ಪಿಟಿಷನ್ ಏನಿತ್ತು ಅದನ್ನ ಡಿಸ್ಮಿಸ್ ಮಾಡಿದ್ದಾರೆ. ಹೀಗಾಗಿ ಆದಷ್ಟು ಬೇಗನೆ ಈ ಮೇಕೆದಾಟು ಯೋಜನೆ ಜಾರಿಗೆ ಬರಲಿ, ಅದಕ್ಕೆ ಹಣಕಾಸು ಸೌಲಭ್ಯ ಒದಗಿಸುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡಬೇಕಾಗ್ತದೆ. ಯಾಕಂದರೆ ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಹೇಳಿದ್ರು ಅವರು, ಈಗಾಗಲೇ ಒಂದು ಕಾಂಪನ್ಸೇಷನ್ ಎಷ್ಟು ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ಯಾರ, 30 ಲಕ್ಷ 40 ಲಕ್ಷ ಅಂಥೇಳಿ ಒಂದೊಂದು ಎಕರೆಗೆ. ಆದರೆ ನಾನು ಹೇಳ್ತೀನಿ, ನಿಮ್ಗೆ ಹಣಕಾಸಿನ ಮೂಲ ಎಲ್ಲಿದೆ ಅಂತ ನಾನು ಕೇಳ್ತೇನೆ. ಇವತ್ತು ಎಲ್ಲಿದೆ? ಇವತ್ತು 70,000 ಕೋಟಿ ಬೇಕಾಗ್ತದೆ. 70,000 ಕೋಟಿ ಹೊಂದಿಸುವಂಥ ಕೆಲಸ ಎಲ್ಲಿ ಮಾಡ್ತಾ ಇದ್ದೀರಿ? ಏನೋ ಕ್ಯಾಬಿನೆಟ್ ಡಿಸಿಷನ್ ತೊಗೊಂತೀರಿ, ಎಲ್ಲ ಆಯಿತು, ಬಟ್ ಸೋರ್ಸ್ ಬೇಕಲ್ಲ, ಫೈನಾನ್ಷಿಯಲ್ ಸೋರ್ಸು. ಅದನ್ನ ಇನ್ನೂ ಇಲ್ಲದೇ ಸುಮ್ಮನೆ ಇದು ತೋರಿಕೆಗೆ ಒಂದು ಗೋಷ್ಠಿ ಅನ್ನುವಂಥದ್ದು ಆಗ್ತದೆ. ಅದೇ ರೀತಿ ಮೇಕೆದಾಟು ಯೋಜನೆ ಬಗ್ಗೆಯೂ ಸಹಿತ ನೀವು ಗಂಭೀರವಾಗಿ ಪ್ರಯತ್ನ ಮಾಡಬೇಕು. ಅದಕ್ಕೇನೋ ಹಣದ ಒಂದು ಅನುಕೂಲತೆ ಬೇಕು, ಅದಕ್ಕೂ ಸಹಿತ ಪೂರಕವಾದಂಥ ಒಂದು ವ್ಯವಸ್ಥೆ ಮಾಡಿದಾಗ ಮಾತ್ರ ಈ ನಿಮ್ಮ ಭರವಸೆಗಳು ನಂಬಲಿಕ್ಕೆ ಸಾಧ್ಯ.